ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ಶಿಕ್ಷಕರ ಬಗ್ಗೆ ಕೆಲವೇ ಮಾತನಾಡುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿನಲ್ಲಿ ಅದೆಷ್ಟೇ ದೊಡ್ಡ ದೊಡ್ಡ ವೃತ್ತಿಗಳಿದ್ರೂ ಕೂಡ ಅಂತಹ ವೃತ್ತಿಗಳಿಗೆ ತರಬೇತಿಯನ್ನು ನೀಡಿ ಅಂತಹ ದೊಡ್ಡ ದೊಡ್ಡ ವೃತ್ತಿಗಳನ್ನು ಸೃಷ್ಟಿಸುವಂತಹ ಒಂದೇ ಒಂದು ವೃತ್ತಿ ಎಂದರೆ ಅದು ಶಿಕ್ಷಕ ವೃತ್ತಿ. ಮಕ್ಕಳಲ್ಲಿರುವ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ತುಂಬಲು ಹಗಲಿರಲು ಶ್ರಮಿಸಿ ಅರಿವಿನ ಹನಿಯನ್ನು ದಾರಿ ಎರೆದು ಜೀವನದಲ್ಲಿ ಶಿಸ್ತು, ಗುರಿ, ಕಲೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಪೋಷಿಸಲು ಶ್ರಮಪಡುತ್ತಾರೆ. ಹಾಗೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ನೀಡಿ ಅವರ ಪ್ರತಿಭೆಗಳಿಗೆ ಬೆಂಬಲವನ್ನು ನೀಡುವಂತಹ ಒಂದೇ ಒಂದು ಶಕ್ತಿ ಎಂದರೆ ಅದು ಶಿಕ್ಷಕ. ಮಕ್ಕಳು ತಪ್ಪನ್ನು ಮಾಡಿದಾಗ ಅದನ್ನು ಸೂಕ್ಷ್ಮವಾಗಿ ತಿದ್ದುವುದಷ್ಟೇ ಅಲ್ಲದೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಅತಿ ಮುಖ್ಯವಾಗಿ ಜೀವನದಲ್ಲಿ ಬರುವಂತಹ ಸೋಲು ಗೆಲುವು ಇದನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವವನ್ನು ಕಲಿಸುತ್ತಾರೆ. ಹಾಗೆ ನಮ್ಮ ಅದ್ಭುತ ಜೀವನದಲ್ಲಿ ಧನಾತ್ಮಕ ಅಂಶವನ್ನು ತುಂಬಿ ಒಬ್ಬ ವ್ಯಕ್ತಿಯನ್ನಾಗಿಸಿ ಸಮಾಜಕ್ಕೆ ಪರಿಚಯಿಸುತ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜೀವನದ ಮೂಲಗಳನ್ನು ತಿಳಿಸಿ ಜ್ಞಾನದ ಕಲ್ಪವೃಕ್ಷವಾಗಿ ಸದಾಕಾಲ ಪೋಷಕರ ಹಾಗೆ ಪ್ರೀತಿಯನ್ನು ನೀಡಿ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದೆಡೆಗೆ ಕರೆದೊಯ್ದು ನಮ್ಮ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುತ್ತಾರೆ. ಅಂತಹ ಗುರುಗಳು ನನ್ನ ಜೀವನದ ಅತಿದೊಡ್ಡ ಸ್ಫೂರ್ತಿ. ಹಾಗಾಗಿ ನಡೆಯೊಳಗಿನ ನುಡಿಯಾಗಿ, ನುಡಿಯೊಳಗಿನ ಅಂಗವಾಗಿ, ಕಾರುಣ್ಯ ಕಾಯಕದ ಜ್ಯೋತಿಯಾದ ನನ್ನ ಎಲ್ಲ ಗುರುಗಳಿಗೂ ಕೋಟಿ ಕೋಟಿ